ಇಲ್ಲ ಈ ಬಾರಿ ಅಂದರೆ ಇನ್ನು ಮೇಲೆ ನಾನು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಏನೇ ಸಿನಿಮಾ ಯಾರ ಜೊತೆ ಸಿನಿಮಾ ಮಾಡಿದ್ರು ಕಂಟೆಂಟ್ ಇಲ್ಲ ಅಂದರೆ ಸಿನಿಮಾ ಯಾರೂ ಬರೋದೇ ಇಲ್ಲ. ಸೊ ಸ್ವಲ್ಪ ಕಷ್ಟ ಆಗ್ತಿದೆ. ಯಾವ ಥರ ಇಷ್ಟಪಡ್ತಾರೆ ಸಿನಿಮಾ ಜನ ಅಂತ ಗೇಜ್ ಮಾಡೋಕ್ಕೆ ಆಗ್ತಿಲ್ಲ. ಅದೊಂಥರ ಸೀಸನ್ ಇದ್ದಂಗೆ. ಸಮ್ಟೈಮ್ಸ್ ದೇ ಲೈಕ್ ಡಿವೈನ್ ಮೂವೀಸ್, ಇಲ್ಲ ತುಂಬ ಕಾಮಿಕಲ್ ಹಾಗೆ. ಸೊ ನಾನು ಕಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ಕ್ಯಾರೆಕ್ಟರ್ ತುಂಬ ಸ್ಪೆಷಲ್ ಆಗಿದ್ದು, ತುಂಬ ಪರ್ಫಾರ್ಮ್ ಮಾಡುವಂಥ ಪಾತ್ರ ಇದ್ದರೆ ಎಸ್ ಅಲ್ಲಿ ಕೂಡಿ ಬಂದರೆ ಮದುವೆ ಆಗಲೇಬೇಕು. ಯಾವಾಗ ಹೆಂಗೆ ಆಗ್ಬಿಡುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇವಾಗ ದರ್ಶನ್ ಸರ್ ಅಲ್ಲಿ ಒಂದು ವೇಳೆ ಇಮಿಡಿಯೇಟ್ ಫಿಕ್ಸ್ ಆಯಿತು, ಅವಾಗ ನಿಮ್ಮ ಅಂದರೆ ಅವರು ಬರಬೇಕು ಅನ್ನೋ ಆಸೆ ಇರುತ್ತೆ ಗುರುಗಳು ಅಂತ ಹೇಳ್ತಾರೆ. ಹೌದು, 100%. ಆ ಸಂದರ್ಭದಲ್ಲಿ ಕೂಡಿ ಬಂತು ಫಿಕ್ಸ್ ಆಯಿತು ಅಂತಂದರೆ ನಿಮ್ಮ ನಿರ್ಧಾರ ಹೇಗಿರುತ್ತೆ? ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಟೈಮ್ ಯಾವಾಗ ಹೆಂಗೆ, ಅದು ಬ್ಯಾಡ್ ಟೈಮ್ ಆಗಿರ್ಬೋದು, ಗುಡ್ ಟೈಮ್ ಆಗಿರ್ಬೋದು, ನಮ್ಮ ಕೈಲಂತೂ ಇಲ್ಲ. ಆ್ಯಂಡ್ ಹುಟ್ಟೋದು ಇಲ್ಲ, ಹುಟ್ಟು ಸಾವು ಇಲ್ಲ, ಮದುವೆ ಇಲ್ಲ, ನಾಮಕರಣ ಇನ್ನೊಂದು ಮತ್ತೊಂದು, ಅದು ಅಷ್ಟೇ. ಇಟ್ ಈಸ್ ಆಲ್ ಟೈಮ್. ನನಗೆ ಕಂಕಣ ಭಾಗ್ಯ ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ. ಬಟ್ ಆ್ಯಸ್ ಐ ಟೋಲ್ಡ್ ಯು, ವೆರಿ ಸೂನ್ 100% ನಾನು ಮದುವೆ ಆಗಬೇಕು ಅಂತ ಇರೋಳು. ನೋಡೋಣ, ಗಾಡ್ಸ್ ಗ್ರೇಸ್, ಅವನ ನಿರ್ಧಾರ. ನಾವು ಯಾರು ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಆಗುತ್ತೆ ಇಲ್ಲ, ಈ 2 ಮಂತ್ಸಲ್ಲಿ ಸಿಕ್ಕಿದ್ದಾರೆ ಅನ್ನೋ ಸುದ್ದಿ ಇಲ್ಲ 100% ಸತ್ಯವಾಗ್ಲೂ ಹೇಳ್ತೀನಿ. ಯಶೋಧ ಇಲ್ಲ, ಸತ್ಯವಾಗ್ಲೂ ಇಲ್ಲ. ಸಿಕ್ಕಿದಾಗ ನನ್ನಷ್ಟು ಖುಷಿಯಾಗಿ ನಿಮ್ಮ ಎಲ್ಲರ ಹತ್ರನೂ ಹೇಳೋಳು ಇನ್ಯಾರೂ ಇರಲ್ಲ. ಹಾನೆಸ್ಟ್ಲಿ ಹೇಳ್ತೀನಿ, ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ರಿವೀಲ್. ಆ್ಯಂಡ್ ನನ್ನ ಮದುವೆ ಅದು. ರಚಿತಾ ಅವರು ಲೀಡ್ ಹೀರೋಯಿನ್ ಆಗಿ ಹೆಚ್ಚು ಸಿನಿಮಾ ಕಾಣಿಸ್ಕೊಳ್ತಾ ಬರ್ತೀವಿ. ಸಡನ್ ಆಗಿ ಒಂದಿಷ್ಟು ಪೋಷಕ ಪದ ಕೆಲವು ರೋಲ್ ಮೇಲೆ ಹೋಗುವಂಥ ಕೂಲಿಲಾಗಿರ್ಬೋದು. ಈಗ ಲ್ಯಾಂಡ್ ಇದರಲ್ಲಿ ಸಿನಿಮಾದಲ್ಲಿ ಕೂಡ ಒಂದು ತಾಯಿ ರೋಲ್ ಮಾಡ್ಬೋದು. ಯಾಕೆ ಈ ಥರದ್ದೊಂದು ನಿರ್ಧಾರಗಳು? ಒಂಥರ ಒಂದೇ ರೀತಿ ಪಾತ್ರ ಮಾಡಿ ಸ್ವಲ್ಪ ನನಗೂ ಬೋರ್ ಆಗಿದೆ. ಪಾತ್ರದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಇಲ್ಲ ನೀವುಗಳೇ ಬೈತೀರ, ನೀವುಗಳೇ ಹೇಳ್ತೀರ, ನೀವ್ಗಿಂತ ಜನ ಕಮೆಂಟ್ ಮಾಡ್ತಾರೆ ಸಾಕಾಗೋಗಿದೆ ಅದನ್ನು ನೋಡಿ ಅಂತ. ಸೊ ಲೆಟ್ ಸ್ಟಾರ್ಟ್ ಎಕ್ಸ್ಪೆರಿಮೆಂಟಿಂಗ್ ಅಂದ್ಬಿಟ್ಟು ಐ ಜಸ್ಟ್ ಸ್ಟಾರ್ಟೆಡ್ ಅಷ್ಟೇ. ರೆಸಲ್ಯೂಷನ್, ಬರ್ತ್ಡೇ ರೆಸಲ್ಯೂಷನ್ ಅಲ್ಗೋ ಮೇಡಮ್ ಒಂದು ನಿಮಿಷ. ಅನೇಕ ಜನ ಅಲ್ಲಿ ಬಂದಿರೋಂಥವ್ರು ಉತ್ತರ ಕರ್ನಾಟಕದಿಂದ ಜಾಸ್ತಿ ಜನ ಬಂದಿದ್ದಾರೆ. ದೂರದ ಬಳ್ಳಾರಿ, ಯಾದಗಿರಿ, ಗುಲ್ಬರ್ಗ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವ್ರು ಹೇಳೋದೊಂದೇ, ನಾವು ಡಿ ಬಾಸ್ ಜೊತೆ ಫಿಲ್ಮ್ ಮಾಡಿದ್ದಕ್ಕೆ ಅವ್ರು ಫ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ದೂರದಿಂದ ಬಂದಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತಾರೆ? ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ಆ್ಯಂಡ್ ನನ್ನನ್ನು ಪರಿಚಯ ಮಾಡಿಸಿದೆ ಅಂದಿಸಿ. ನಾನು ಸೀರಿಯಲ್ ಮಾಡ್ತಿದ್ದೆ ಅರಸಿ ಅಂತ. ಅದಾದಮೇಲೆ ಒಂದು ದೊಡ್ಡ ಮಹಾನ್ ವೇದಿಕೆಗೆ ಕರ್ಕೊಂಡು ಬಂದಂಥ ಮಹಾನ್ ವ್ಯಕ್ತಿ ಅವರು ನನಗೆ. ಸೊ ಅವ್ರಾಗಿ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅನಿಸುತ್ತೆ. ಜೊತೆಗೆ ನನ್ನ ಕೆಲಸ ಮಾಡಿರೋ ಪ್ರತಿಯೊಬ್ಬ ಹೀರೋಗಳ ಫ್ಯಾನ್ಸ್ ಕೂಡ ಬಂದಿದ್ದಾರೆ ಇಲ್ಲಿ. ಅಪ್ಪು ಸರ್ ಫ್ಯಾನ್ಸ್ಗಳು ಬಂದಿದ್ದಾರೆ, ಶಿವಣ್ಣ ಫ್ಯಾನ್ಸ್ ಬಂದಿದ್ದಾರೆ, ಧ್ರುವ ಫ್ಯಾನ್ಸ್ ಬಂದಿದ್ದಾರೆ, ಸುದೀಪ್ ಸರ್ ಫ್ಯಾನ್ಸ್ ಬಂದಿದ್ದಾರೆ. ಸೊ ಐ ಥಿಂಕ್ ಐ ಹ್ಯಾವ್ ಫ್ಯಾನ್ಸ್ ಫ್ರಮ್ ಎಲ್ಲ ಹೀರೋಗಳ ಫ್ಯಾನ್ಸ್ಗಳು ನಾನು ಇಷ್ಟಪಡ್ತಾರೆ. ಸ್ವಲ್ಪ ಹೆಚ್ಚಾಗಿ ದರ್ಶನ್ ಸರ್ ಫ್ಯಾನ್ಸ್ ಇಷ್ಟಪಡ್ತಾರೆ. ಬಟ್ ಇವಾಗ ದರ್ಶನ್ ಡೆವಿಲ್ ಸಿನಿಮಾ ರಿಲೀಸ್ ರೆಡಿ ಇದೆ. ಡಿಸೆಂಬರ್ 12 ರಿಲೀಸ್ ಆಗ್ತದೆ. ಬಟ್ ಸ್ಟೋರಿ ಅವ್ರು ಹೊರಗೆ ಬರ್ತಾರೋ ಏನೋ ಯಾವುದೂ ಕ್ಯಾರೆಕ್ಟರ್ ಆಗಿಲ್ಲ. ಸೊ ಆ ಡೆವಿಲ್ ಸಿನಿಮಾಗೆ ರಚಿತಾ ಅವ್ರ ಸಪೋರ್ಟ್ ಇದೆ? ಖಂಡಿತವಾಗ್ಲೂ ನಮ್ಮ ಗುರುಗಳ ಸಿನಿಮಾ ನಾನು ಸಪೋರ್ಟ್ ಮಾಡ್ತಾ ಇರ್ತೀನ. ಆ್ಯಂಡ್ ನಾ ಹೇಳಿಲ್ವಾ, ಇಟ್ ಈಸ್ ಆಲ್ ಟೈಮ್. ಟೈಮ್ ಹೆಂಗೆ ನಮ್ಮನ್ನು ಕರ್ಕೊಂಡು ಹೋಗೋದು, ವಿ ಹ್ಯಾವ್ ಟು ಜಸ್ಟ್ ಗೋ ವಿತ್ ದ ಫ್ಲೋ. ಅದು ಕೆಟ್ಟದಾದ್ರೂ ಸರಿ, ಒಳ್ಳೇದಾದ್ರೂ ಸರಿ. ಬಟ್ ಡೆವಿಲ್ ಸಿನಿಮಾ ಡೆಫಿನೆಟ್ಲಿ ಐ ವಿಲ್ ಬಿ ದೇರ್ ಫಾರ್ ದರ್ಶನ್. ಆಯಿತಾ? ಥ್ಯಾಂಕ್ ಯು.